ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಶಾಂತ್ ಎಜುಕೇಷನ್. ಇದು ನಾನು ಪೋಸ್ಟ್ ಗ್ರ್ಯಾಜುಯೇಟ್ MBA 2023 ಪಾರ್ಟ್ 1, ಅದು ಇಂಗ್ಲೀಷ್ ಲ್ಯಾಂಗ್ವೇಜು ಕ್ವಶನ್ ಪೇಪರ್ನ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟ್ಗಳಲ್ಲೆಲ್ಲ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಹಾಗೆ ಪಾರ್ಟ್ಗಳು ಮಾಡಿ ಅದರಲ್ಲಿ ಬೇರೆ ಬೇರೆ ಟಾಪಿಕ್ಸು, ಕ್ವಾಂಟಿಟೇಟಿವ್ ಮತ್ತು ಜನರಲ್ ನಾಲೆಜ್ ಅದನ್ನೆಲ್ಲ ಕವರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಮಾಡಿದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಕ್ವೆಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲಿದೆ ನೋಡಿ. ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್. ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನಲ್ ಫ್ರೇಸ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಈಗ ಪ್ರಿಪೋಸಿಷನಲ್ ಫ್ರೇಸ್ ಅಂದ್ರೆ ಏನು? ಯಾವತ್ತು ಒಂದು ಪ್ರಿಪೋಸಿಷನ್ ಯಾವತ್ತು ಇಟ್ ಬಿಗಿನ್ಸ್ ವಿತ್ ಎ ಪ್ರಿಪೋಸಿಷನ್. ಅಂದ್ರೆ ಇಲ್ಲಿ ಈ ಬೆಗ್ಡ್ ಅಂತ ಇದ್ರೆ, ಬೆಗ್ಡ್ ಅನ್ನೋದು ಪ್ರಿಪೋಸಿಷನ್. ಓಕೆ, ಆಮೇಲೆ ಅದು ಎಂಡ್ ಆಗೋದು ನೌನಲ್ಲಿ. ನೌನು ಇದು ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅನ್ ಐಡಿಯಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಡ್ ಆಗಿರೋ ಟೀಚರ್ ಅಲ್ಲಿ. ಓಕೆ, ಅವನೇನ್ ಮಾಡ್ತಾನೆ? ಪ್ರಿಪೋಸಿಷನ್ ಬೆಗ್ಡ್, ಟೀಚರ್ಗೆ ಬೆಗ್ ಮಾಡ್ತಾನೆ. ಈಗ ನಾವು ಆಪ್ಷನ್ಸ್ ಅಲ್ಲಿ ನೋಡ್ತಾ ಹೋಗ್ಬೇಕು ಯಾವುದು ಕರೆಕ್ಟ್. ಹಿ ಬೆಗ್ಡ್ ಪಾರ್ಡನ್ ಆಫ್ ಹಿಸ್ ಟೀಚರ್ ಬರಲ್ಲ. ಓಕೆ, ಇದು ತಪ್ಪಾಗುತ್ತೆ. ನೆಕ್ಸ್ಟ್ ಬನ್ನಿ, ಹಿ ಬೆಗ್ಡ್ ಪಾರ್ಡನ್ ವಿತ್ ಹಿಸ್ ಟೀಚರ್ ಜೊತೆ ಸೇರಿ ಅವನು ಪಾರ್ಡನ್ನ ಬೆಗ್ ಮಾಡ್ದಾನೆ. ಇಲ್ಲ, ಇದು ಆಗಲ್ಲ. ಯಾಕಂದ್ರೆ ಅವನು ಬೆಗ್ ಮಾಡ್ತಾ ಇರೋದು ಟೀಚರ್ ಹತ್ರ. ಸೊ ಹಿ ಬೆಗ್ಡ್ ಪಾರ್ಡನ್ ಫ್ರಮ್ ಹಿಸ್ ಟೀಚರ್. ಓಕೆ, ಇದು ಕರೆಕ್ಟ್ ಅನಿಸುತ್ತೆ. ಲಾಸ್ಟ್ ನೋಡ್ಬೋಣ, ಹಿ ಬೆಗ್ಡ್ ಪಾರ್ಡನ್ ಫಾರ್ ಹಿಸ್ ಟೀಚರ್. ಇದು ಟೀಚರ್ ಹತ್ರ ಕೇಳ್ತಾ ಇರೋದ್ರಿಂದ ಅವನು ಹಿ ಬೆಗ್ಡ್ ಪಾರ್ಡನ್ ಫ್ರಮ್ ಹಿಸ್ ಟೀಚರ್. ಕರೆಕ್ಟ್ ಆನ್ಸರ್ ಬಂದು ಸಿ, ಹಿ ಬೆಗ್ಡ್ ಪಾರ್ಡನ್ ಫ್ರಮ್ ಹಿಸ್ ಟೀಚರ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನ್ ಕೇಳ್ತಾರೆ ನೋಡಿ ಇದರಲ್ಲಿ. ಫೈಂಡ್ ದಿ ಗ್ರಾಮೆಟಿಕಲ್ ಎರರ್ ಇನ್ ದಿ ಫಾಲೋಯಿಂಗ್ ಸೆಗ್ಮೆಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಹಿಂಗೆ ಸೆಗ್ಮೆಂಟ್ಗಳು ಮಾಡ್ಯಾರ ನೋಡಿ. ಈ ಗ್ಯಾಂಜಸ್ ಎ ಅಂತ ಮಾಡಿದ್ದಾರೆ, ಈಸ್ ಬಿ ಮಾಡಿದ್ದಾರೆ, ಒನ್ ಆಫ್ ದ ಲಾರ್ಜೆಸ್ಟ್ ಸಿ ಮಾಡಿದ್ದಾರೆ, ಅಟ್ ಅವರ್ ಕಂಟ್ರಿ ಡಿ ಮಾಡಿದ್ದಾರೆ. ಸೊ ನಾವು ಈ ಎ ಬಿ ಸಿ ಡಿ ಅಲ್ಲಿ ಯಾವುದು ತಪ್ಪು ಅಂತ ನಾವು ಕಂಡುಹಿಡಿಬೇಕು. ಓಕೆ, ಸೊ ಬನ್ನಿ ಓದೋಣ. ಏನಂದ್ರೆ ಗ್ಯಾಂಜಸ್, ಓಕೆ, ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರ್ ಅಟ್ ಅವರ್ ಕಂಟ್ರಿ ಅಂತ ಇದೆ. ಅಟ್ ಅವರ್ ಕಂಟ್ರಿ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಟ್ ಅಂದ್ರೆ ಅಲ್ಲಿ ಆ ಟೈಮಲ್ಲಿ ಅಲ್ಲಿರೋದು ಅಂತ. ಸೊ ಅಟ್ ಅವರ್ ಕಂಟ್ರಿ ಇಲ್ಲ, ಇನ್ ಅವರ್ ಕಂಟ್ರಿ ಆಗುತ್ತೆ. ಸೊ ತಪ್ಪು ಬಂದು ಇದು ಅಟ್ ಅವರ್ ಕಂಟ್ರಿ ಡಿ. ಸೊ ಆನ್ಸರ್ ಬಂದು ಡಿ ಇದಕ್ಕೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ನೋಡಿ, ಐಡೆಂಟಿಫೈ ದ ಸೆಗ್ಮೆಂಟ್ ವಿತ್ ಗ್ರಾಮೆಟಿಕಲ್ ಎರರ್ ಅಂತ ಹೇಳ್ತಾರೆ. ಓಕೆ, ಸೊ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಐ ನೆವರ್ ರಿಮೆಂಬರ್ ಟು ಹ್ಯಾವ್ ಸೀನ್ ಅ ಮೋರ್ ಎಕ್ಸೈಟಿಂಗ್ ಮೂವಿ ಅಂತ ಇದೆ. ಈ ತರ ಬಂದಾಗ ನೀವು ಯಾವತ್ತು ನೀವು ನಿಮ್ಮ ಬಗ್ಗೆ ಹೇಳ್ಕೋಬೇಕಾದ್ರೆ ಐ ನೆವರ್ ಅಂತ ಬರಲ್ಲ, ಐ ಡು ನಾಟ್ ರಿಮೆಂಬರ್, ಐ ಡೋಂಟ್ ರಿಮೆಂಬರ್ ಅಂತ ಬರುತ್ತೆ. ಸೊ ಇದೆ ಫಸ್ಟ್ ಇದರಲ್ಲೇ ತಪ್ಪಿದೆ. ಟು ಹ್ಯಾವ್ ಸೀನ್ ಮೋರ್ ಎಕ್ಸೈಟಿಂಗ್ ಮೂವಿ, ಅವ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಅವ್ರು ನೋಡಿ ಆ ಮೂವಿ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಅಂತ ಹೇಳಿದ್ರೆ ಐ ನೆವರ್ ಅಂತ ಬರಲ್ಲ. ಓಕೆ, ಸೊ ಇದು ತಪ್ಪು ಬಂದ್ಬಿಟ್ಟು ಐ ನೆವರ್ ರಿಮೆಂಬರ್, ಐ ಡು ನಾಟ್ ರಿಮೆಂಬರ್, ಐ ಡೋಂಟ್ ರಿಮೆಂಬರ್ ಅಂತ ಬರ್ಬೇಕಾಗತ್ತೆ ಇಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಐಡೆಂಟಿಫೈ the segment with the error. After returning from the post office, I lied down on the couch to rest. After returning from the post office, I laid down. ಇದು ಇದೆಯಲ್ಲ, ಇದು ನಿಮಗೆ ಎರರ್ ಇದೆ ಇಲ್ಲಿ. ಓಕೆ, ಐ ಲೇಡ್ ಡೌನ್ ಆನ್ ದಿ ಕೌಚ್. ಸೊ ತಪ್ಪ ಆನ್ಸರ್ ಬಂದು ಐ ಲೇಡ್ ಡೌನ್ ಆನ್ ದಿ ಕೋಚ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಸೊ ಏನ್ ಕೇಳ್ತಾರೆ, ಪುನಃ ಎರರ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ. ಐಡೆಂಟಿಫೈ ದ ಸೆಗ್ಮೆಂಟ್ ವಿತ್ ಎರರ್. ಬಿಸೈಡ್ಸ್ ದ ರಿವರ್ ಹಿ ಲೇಸ್ ಟು ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಸೊ ಬಿಸೈಡ್ಸ್ ದಿ ರಿವರ್ ಹಿ ಲೇಸ್ ಟು ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಸೊ ಇದು ಆಕ್ಚುಲಿ ಇದನ್ನ ನೋಡಕ್ ಹೋಯ್ತು ಅಂದ್ರೆ ನೀವು ಇದ್ರೊಳಗೆ ಏನು ಮಿಸ್ಟೇಕ್ ಇಲ್ಲ. ಬಿಸೈಡ್ಸ್ ದಿ ರಿವರ್ ಅಂದ್ರೆ ರಿವರ್ ಪಕ್ಕನೆ ಹಿ ಲೇಸ್, ಹಿ ಅಂದ್ರೆ ಲೈಸು ಆಗ್ಬೋದು,
ಈ ಲೇ ಟು ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್, ಈ ಇದು ಪ್ರಾಬ್ಲಮ್ ಇರ್ಬೋದು. ಈ ಲೇ ಇದು ಪ್ರಾಬ್ಲಮ್ ಇರೋದು, ಬಟ್ ಇದರೊಳಗೆ ನಮಗೆ ಪಿ ಜಿ ಸಿ ಟಿಯಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ. ಬಟ್ ನೋಡಕ್ ಹೋಯ್ತು ಅಂದರೆ ಇದರೊಳಗೆ ಏನು ಎರರ್ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಬಟ್ ನಮಗೆ ಪಿ ಜಿ ಸಿ ಟಿ ಎಕ್ಸಾಮಲ್ಲಿ ಅದನ್ನು ಎ ಬಿಸೈಡ್ಸ್ ದ ರಿವರ್ ಇದು ತಪ್ಪಿದೆ ಅಂತ ಹೇಳ್ತಾರೆ. ಬಟ್ ಇದು ಕರೆಕ್ಟ್, ಬಿಸೈಡ್ ದ ರಿವರ್ ಈ ಲೇಸ್, ಈ ಪಾರ್ಟ್ ತಪ್ಪಿರ್ಬೋದು ಅನ್ಸುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾ ಇರಲಿ, ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರೋ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರೋ, ನಾವು ಆ ಆಪ್ಷನಲ್ಲಿ ಚೂಸ್ ಮಾಡಬೇಕು. ವಾಕ್ ಕ್ವಿಕ್ಲಿ ಯು ಶುಡ್ ಮಿಸ್ ದಿ ಬಸ್. ಓಕೆ, ಸೊ ಬೇಗ ನಡೀರಿ ಇಲ್ಲಾಂದ್ರೆ ಬಸ್ ಮಿಸ್ ಆಗುತ್ತೆ. ಈ ಸೋ ದ್ಯಾಟ್ ಯು ಶುಡ್ ಮಿಸ್ ದ ಬಸ್, ಸೋ ದ್ಯಾಟ್ ಅಂತ ಬರಲ್ಲ. ಸೋ ಆಸ್ ಯು ಶುಡ್ ಮಿಸ್ ದ ಬಸ್, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ವಾಕ್ ಕ್ವಿಕ್ಲಿ ಅನ್ಲೆಸ್ ಯು ಶುಡ್ ಮಿಸ್ ದ ಬಸ್, ಅನ್ಲೆಸ್ ಅದು ಬರಲ್ಲ. ಓಕೆ, ಇಲ್ಲಿ ಉಳಿದಿರೋ ಆಪ್ಷನ್ನು ಒಂದೇ ಒಂದು LEST, ಲೀಸ್ಟ್ ಅಂದ್ಬಿಟ್ಟು. ವಾಕ್ ಕ್ವಿಕ್ಲಿ ಲೀಸ್ಟ್ ಯು ಶುಡ್ ಮಿಸ್ ದ ಬಸ್. ಓಕೆ, ಲೀಸ್ಟ್ ಅಂದರೆ ನೀನು ನಡಿಲಿಲ್ಲ ಅಂದರೆ ನಿನಗೆ ಬಸ್ ಸಿಗಲ್ಲ ಅಂತ ಹೇಳುತ್ತೆ. ಸೊ ಒನ್ ಮೋರ್ ನೇಮ್ ಫಾರ್ ಲೀಸ್ಟ್ ಅಂದರೆ ಸಿಗಲ್ಲ ಅಂತ. ಸೊ ವಾಕ್ ಕ್ವಿಕ್ಲಿ ಲೀಸ್ಟ್ ಯು ಮಿಸ್ ದ ಬಸ್. ಸೊ ಕರೆಕ್ಟ್ ಆನ್ಸರ್ ಬಂದು LEST, ಲೀಸ್ಟ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್. ಓಕೆ, ಬನ್ನಿ ಏನು ಕೇಳ್ತಾರೆ ನೋಡೋಣ. ಸತಿ ಈಸ್ ಅ ಕ್ರೂಯಲ್ ಡ್ಯಾಶ್ ಅಂತ ಕೇಳ್ತಾರೆ. ಕಸ್ಟಮ್, ಟ್ರೆಡಿಷನ್, ಹ್ಯಾಬಿಟ್, ರೈಟ್ಸ್ ಅಂತ. ಫಸ್ಟ್ ಸತಿ ಅಂದರೆ ಏನು ಅಂದರೆ, ಇವಾಗ ಗಂಡ ಸತ್ತಾಗ ಹೆಂಡ್ತಿನೂ ಗಂಡನ ಚಿತೆಯಲ್ಲಿ ಹೋಗಿ ಸಾಯಕ್ಕೆ ಮುಂದೆ ಬರೋದೇ ಸತಿ ಸಿಸ್ಟಮ್ ಅಂತ ಇದ್ದಿದ್ದು. ಅದು ತುಂಬ ಹಳೇ ಇದರಿಂದ ಇದ್ದಿದ್ದು ನಮ್ಮ ಇಂಡಿಯಾದಲ್ಲಿ. ಸೊ ಅದು ಕಸ್ಟಮ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದನ್ನ ಕಸ್ಟಮ್ ಅಂತ ಏನಿಲ್ಲ. ಹ್ಯಾಬಿಟ್ಟು ಅಂತ ಅಲ್ಲ, ಹ್ಯಾಬಿಟ್ಟು ನೀವು ಏನೋ ಈಗ ನಿಮಗೆ ಕ್ರಿಕೆಟ್ ಆಡೋದು ಒಂದು ಹ್ಯಾಬಿಟ್ಟು, ಆ ಥರ ಹ್ಯಾಬಿಟ್ಟು ನೀವು ಬೆಳೆಸ್ಕೊಳ್ಳೋದು ಹ್ಯಾಬಿಟ್ಟು. ರೈಟು ಅಲ್ಲ, ಅದಕ್ಕೆ ರೈಟಿ. ಕರೆಕ್ಟ್ ಆನ್ಸರ್ ಬಂದು ಬಿ, ಟ್ರೆಡಿಷನ್. ಸತಿ ಈಸ್ ಅ ಕ್ರೂಯಲ್ ಟ್ರೆಡಿಷನ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡಿ, ಇದರಲ್ಲಿ ಆಥರ್ದು ಇರುತ್ತೆ. ಎಸ್ಪೆಷಲಿ ಈ 2023ಅಲ್ಲಿ ಆಥರ್ ಬಗ್ಗೆ ತುಂಬ ಕೇಳಿದ್ದಾರೆ. ಸೊ ಆಥರ್ಸ್ಗಳಿರುತ್ತೆ. ಸೊ ಡೆಫಿನೆಟ್ಲಿ ಒಂದು 2 ಕ್ವಶನ್ 3 ಕ್ವಶನ್ ಆಗಿರುತ್ತೆ. ಅದರಿಂದ ನೀವು ಆಥರ್ಸ್ ಬುಕ್ ಮತ್ತು ಆಥರ್ ಬಗ್ಗೆ ನಿಮಗೆ ಗೊತ್ತಾಗಬೇಕಾಗತ್ತೆ. ಇಲ್ಲಿ ಏನು ಕೇಳ್ತಾರೆ ನೋಡಿ, ದಿ ಆಥರ್ ಆಫ್ ದಿ ಗ್ರೀಕ್ ಎಪಿಕ್ ಅಂತ ಹೇಳ್ತಾರೆ. ಸೊ ಹಳಬ ಎಪಿಕ್ಕು, ಗ್ರೀಕ್ ಎಪಿಕ್ಕು ದ ಇಲಿಯಾಡ್ ಈಸ್ ಅಂತ ಹೇಳ್ತಾರೆ. ಸೊ ಈ ಇಲಿಯಾಡ್ ಅಂದರೆ ಏನಿದೆ, ಇದು ಒಂದು ಮೇಜರ್, ಅದು 2 ಮೇಜರ್ ಏನ್ಷಿಯಂಟ್ ಗ್ರೀಕ್ ಎಪಿಕ್ ಪೊಯಮ್ ಅಟ್ರಿಬ್ಯೂಟೆಡ್ ಟು ಅ ಪೊಯೆಟ್. ಆಮೇಲೆ ಇದು ಒನ್ ಆಫ್ ದಿ ಓಲ್ಡೆಸ್ಟ್ ವರ್ಕ್ ಆಫ್ ಲಿಟ್ರೇಚರ್. ಬಟ್ ಈಗಿನ ಕಾಲದ ಜನನು ಅದನ್ನು ಓದ್ತಾರೆ. ಇದೇ ಥರ ಇನ್ನೊಂದು ಒಡಿಸಿಸ್ ಅಂತ ಒಂದಿದೆ. ಈವನ್ ಅದು 24 ಬುಕ್ ಇದೆ. ಸೊ ಅದನ್ನು ಓದ್ತಾರೆ. ಸೊ ಕರೆಕ್ಟ್ ಇದಕ್ಕೆ ಬಂದು ಶೇಕ್ಸ್ಪಿಯರ್ ಅಲ್ಲ, ಡಾಂಟೆ ಅಲ್ಲ, ಅರಿಸ್ಟಾಟಲ್ ಅಲ್ಲ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಲಿಯಾದ್ ಬರೆದಿದ್ದು ಹೋಮರ್. ಕರೆಕ್ಟ್ ಆನ್ಸರ್ ಬಂದು ಹೋಮರ್ ಯಾರು ಅಂದರೆ ವಾಸ್ ಅ ಗ್ರೀಕ್ ಪೊಯೆಟ್. ಅವನು 2 ಎಪಿಕ್ನ ಬರೆದ, ಇಲಿಯಾದ್ ಮತ್ತು ಒಡಿಸಿಸ್. ಸೊ ಅದು ಗ್ರೀಕ್ ಕಲ್ಚರ್ದು ಫೌಂಡೇಶನಲ್ ವರ್ಕ್ ಆಫ್ ಏನ್ಷಿಯಂಟ್ ಗ್ರೀಕ್ ಲಿಟ್ರೇಚರ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಸಿ, ಹೋಮರ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನು ಕೇಳ್ತಾರೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪ್ಲೇ ಈಸ್ ನಾಟ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ತುಂಬ ಜನ ಈಸ್ ನಾಟ್ ಅಂತ ನೋಡಲ್ಲ. ಓಕೆ, ಅದು ಓದ್ಬೇಕಾದ್ರೆ ಸ್ವಲ್ಪ ಇದಾಗಿ ನೋಡ್ಬಿಟ್ಟು ವಿಲಿಯಂ ಶೇಕ್ಸ್ಪಿಯರ್ ಯಾವ್ದು ಬರೆದ, ಮರ್ಚೆಂಟ್ ಆಫ್ ವೆನಿಸ್ ಅಂತ ಹೇಳ್ಬಿಡ್ತಾರೆ. ಓಕೆ, ಸೊ ಯಾವ ಬುಕ್ಕು, ಯಾವುದು ಈ ಇದರಲ್ಲಿ ಪ್ಲೇಸು, ಬುಕ್ ಅಲ್ಲ ಪ್ಲೇ, ಈ 1 2 3 4 ಇದರಲ್ಲಿ ಯಾವ ಪ್ಲೇ ವಿಲಿಯಂ ಶೇಕ್ಸ್ಪಿಯರ್ ಬರೆದಿಲ್ಲ ಅಂತ. ಫಸ್ಟ್ ಒಂದು ಆಪ್ಷನ್ ಇರೋದು ನಿಮಗೆ ಟ್ವೆಲ್ತ್ ನೈಟ್. ಅದನ್ನು ಇನ್ನೊಂದು ಥರನ ವಾಟ್ ಯು ವಿಲ್ ಅಂತ ಕರೀತಾರೆ. ಆ ಪ್ಲೇ ಏನಿತ್ತು ಅಂದರೆ ಅದು ರೊಮ್ಯಾಂಟಿಕ್ ಕಾಮಿಡಿ. ಅದು ವಿಲಿಯಂ ಶೇಕ್ಸ್ಪಿಯರೇ ಬರೆದಿದ್ದು. ಅವನು ಅರೌಂಡ್ 1601 1602 ಬರೆದಿರೋದು. ಅದು ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರೋದು. ನೆಕ್ಸ್ಟು ಪಗ್ಮಿಲಿಯನ್ ಅಂತ ಇನ್ನೊಂದಿದೆ, ಪಗ್ಮಿಲಿಯನ್. ಸೊ ಈ ಪಗ್ಮಿಲಿಯನ್ನು ಇದು ಬರೆದಿರೋದು ಐರಿಷ್ ಪ್ಲೇ ರೈಟರು ಜಾರ್ಜ್ ಬರ್ನಾರ್ಡ್ ಶಾ. ಓಕೆ, ನೇಮ್ಡ್ ಆಫ್ಟರ್ ಅದು ಇರೋದು ಏನು ಪಗ್ಮಿಲಿಯನ್ ಇರೋದು ಆಫ್ಟರ್ ಗ್ರೀಕ್ ಮೈಥಾಲಜಿಕಲ್ ಫಿಗರು.
ಅದು ಹೌದು, ಬರ್ದಿದ್ದವನು 1913ನಲ್ಲಿ ಬರ್ದಿದ್ದು. ನೆಕ್ಸ್ಟ್ ದ ಮರ್ಚೆಂಟ್ ಆಫ್ ವೆನಿಸ್, ಇದು ಎಲ್ಲರಿಗೂ ಗೊತ್ತು. ಇದು ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಇದು 1596 1598 ಅಲ್ಲೇನೋ ಬರ್ದಿರೋದು. ಅದು ಯಾವ್ದ್ರ ಮೇಲೆ? ಮರ್ಚೆಂಟ್ ಇನ್ ಅ ವೆನಿಸ್ ನೇಮ್ಡ್ ಆಂಟೋನಿಯೋ defaults a large loan taken out on behalf of his dear friend Basino and provided by a Jewish money lender Shylock. ಓಕೆ, ಅದ್ರ ಪ್ಲೇ ಬಗ್ಗೆ ಬರ್ದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಥೆಲೋದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿದ್ದು 1603 ಅಲ್ಲಿ ಬರೆದಿದ್ದು. ಅದು 2 ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದು ಒಂದು ಯುದ್ಧ ನಡಿಬೇಕಾದ್ರೆ ಇಬ್ರು ಮಿಲಿಟರಿ ಕಮಾಂಡರ್ಸ್ ನಡುವಿನ ಯುದ್ಧದ್ದು ಅದು ಪ್ಲೇ ಇರೋದು. ಸೊ ಇದಕ್ಕೆ ನಿಮಗೆ ಬಂದ್ಬಿಟ್ಟು ನೀವು ಅದೇ ನಾನು ಹೇಳಿದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಈ ಆಥರು, ಪ್ಲೇಸು ಇದನ್ನೆಲ್ಲ ನೀವು ಚೆನ್ನಾಗಿ ಗ್ಯಾಪ್ನ ಇಟ್ಕೊಂಡಿರ್ಬೇಕು, ಓದಿರ್ಬೇಕು, ಇಲ್ಲಾಂದ್ರೆ ಇದು ಕಷ್ಟ ಆಗುತ್ತೆ ನಿಮಗೆ. ಸೊ ಕರೆಕ್ಟ್ ಆನ್ಸರ್ ಬಂದು ಬಿ, ಪಗ್ಮಿಲಿಯನ್, ವಿಚ್ ಇಸ್ ನಾಟ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್, ಬಟ್ ಅದು ಬರ್ದಿರೋದು ಐರಿಷ್ ಪ್ಲೇ ರೈಟರ್ ಜಾರ್ಜ್ ಬರ್ನಾರ್ಡ್ ಶಾ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ನೆಕ್ಸ್ಟ್ ಏನು ಕೇಳ್ತಾರೆ ನೋಡೋಣ. ದ ಫೇಮಸ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೊಯೆಟ್ ವಿಲಿಯಂ ವುಡ್ಸ್ವರ್ತ್ ಹ್ಯಾಸ್ ರಿಟನ್, ಏನೇನು ಬರ್ದಿಯಾನೆ ಅಂತ ಕೇಳಿದ್ದಾರೆ. ದ ಲೂಸಿ ಪೊಯಮ್, ಸೊನೆಟ್, ಪ್ಲೇಸ್, ಎಪಿಕ್ಸ್ ಅಂತ ಇದೆ. ಸೊ ವಿಲಿಯಂ ವರ್ಡ್ ಸ್ಮಿತ್ 1770 1850ವರೆಗೂ ಇದ್ದಿದ್ದು. ಅವನಿಗೆ ಇಂಗ್ಲೀಷ್ದು ರೊಮ್ಯಾಂಟಿಕ್ ಪೊಯೆಟ್ ಅಂತಲೂ ಕೇಳಿದ್ದು. ಅವನೇ ಫಸ್ಟ್ ಅವನು ಇದು ರೊಮ್ಯಾಂಟಿಕ್ ಏಜಿನ ಇಂಗ್ಲೀಷ್ ಲಿಟ್ರೇಚರ್ ತರಕ್ಕೆ ಅವನೇ ಕಾರಣ ಆಗಿದ್ದು. ಸೊ ಅವನು ಫಸ್ಟ್ ಬರೆದಿದ್ದು ಲಿರಿಕಲ್ ಬ್ಲಾಡ್ಸ್ ಅಂದ್ಬಿಟ್ಟು 1798 ಅದಾದ್ಮೇಲೆ ಇನ್ನೂ ಬರ್ದಿಯಾನೆ ಮ್ಯಾಗ್ನಮ್ ಓಪಸ್, ಆಮೇಲೆ ದ ಪ್ರೆಲ್ಯೂಡ್, ಇದೆಲ್ಲ ಒಂದು ತುಂಬ ಫೇಮಸ್ ವರ್ಕು. ಸೆಮಿ ಆಟೋಗ್ರಫಿ ಬರ್ಕೊಂಡಿರೋದು ಅವನು. ಸೊ ಅವನು ಏನೇನು ಬರ್ದಿಯಾನೆ ಅಂದರೆ, ಅವನು ಈಗ ಫಸ್ಟು ಲೂಯಿಸ್ ಪೊಯಮು ಅವನು ಬರ್ದಿಯಾನೆ. ಓಕೆ, ಸೊನೆಟ್ಟು ಬರ್ದಿಯಾನೆ, ಪ್ಲೇಸು ಬರ್ದಿಯಾನೆ. ಒಂದೇ ಒಂದು ಬರೀದೇ ಇಲ್ದಿರೋದು ಯಾವುದು ಅಂದರೆ ಅವನು ಎಪಿಕ್ಸ್. ಸೊ ಅದಕ್ಕೆ ಈ PGCET ಎಕ್ಸಾಮಲ್ಲಿ A, B ಅಂಡ್ C ಅಂತ ಕೊಟ್ಟಿದ್ದಾರೆ. ಸೊ ನೀವು ಎ ಅನ್ನ ಚೂಸ್ ಮಾಡಿದರೆ, ಬಿ ಅನ್ನ ಚೂಸ್ ಮಾಡಿದರೆ, ಸಿ ಅನ್ನ ಮಾಡಿದರೆ ಇದಕ್ಕೆ ಮಾರ್ಕ್ಸ್ ಸಿಕ್ಕಿರೋದು. ಸೊ ಅವನು 3 ಬರ್ದಿಯಾನೆ. ಲೂಸಿ ಪೊಯಮ್ಸು ಬರ್ದಿಯಾನೆ, ಸೋನೆಟ್ಸು ಬರ್ದಿಯಾನೆ, ಪ್ಲೇಸು ಬರ್ದಿಯಾನೆ. ಎಪಿಕ್ಸ್ ಮಾತ್ರ ಅವನು ಬರ್ದಿಲ್ಲ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡೋಣ. ಬನ್ನಿ ಕ್ವಶನ್ನು. ಚೂಸ್ ದಿ ಆಲ್ಟರ್ನೇಟ್ ಫಾರ್ ಐಡಮ್. ಸೊ ಐಡಮ್ ಅಂಡ್ ಫ್ರೇಸಸ್ ಅಲ್ಲಿ ಕೇಳ್ತಾರೆ. ಅದಕ್ಕೆ ನೀವು ದಯವಿಟ್ಟು ಐಡಮ್ ಅಂಡ್ ಫ್ರೇಸಸ್ನ ಮಿಸ್ ಮಾಡಬಾರ್ದು. ಐಡಮ್ಮು ಇಲ್ಲ ಫ್ರೇಸ್ ಕೊಡ್ಬೋದು, ಅದನ್ನು ನೀವು ಆಲ್ಟರ್ನೇಟ್ ಯಾವುದಿದೆ ಅಥವಾ ಅದಕ್ಕೆ ಮೀನಿಂಗ್ ಯಾವ್ದು ಕೊಡುತ್ತೆ ವರ್ಡು ಹೇಳಿ ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ? ಮಚ್ ಅಡು ಅಬೌಟ್ ನಥಿಂಗ್ ಅಂತ ಹೇಳ್ತಾರೆ. ಓಕೆ, ಇದ್ರದ್ದು ನಾವು ಇಲ್ಲಿ ಆಲ್ಟರ್ನೇಟ್ ABCD ಕೊಟ್ಟಿದ್ದಾರೆ. ಟು ಮೇಕ್ ನಾಯ್ಸ್, ಟು ಮೇಕ್ ಫಸ್ ಓವರ್ ಸ್ಮಾಲ್ ಮ್ಯಾಟರ್, ಎ ಪ್ಲೇ ಬೈ ಶಾ, ಟಾಕ್ ಅಬೌಟ್ ನಥಿಂಗ್ ಅಂದ್ಬಿಟ್ಟು. ಫಸ್ಟ್ ನಾವು ನೋಡ್ಬೇಕಾಗಿದೆ ಅಡು ಅಂದರೆ ಏನು ಅಂತ. ಈ ಅಡು ಅಂದರೆ ಸುಮ್ಮನೆ ಚಿಕ್ಕದನ್ನ ದೊಡ್ಡದು ಮಾಡೋದು ಅಂತ. ಓಕೆ, ಯಾವುದೋ ಚಿಕ್ಕದು ಇದನ್ನ ಏನು ಮೀನಿಂಗೇ ಇಲ್ಲದೆ ಇರೋದನ್ನ ತುಂಬ ದೊಡ್ಡ ವಿಷಯ ಮಾಡೋದು ಅಂತ ಅಡು ಅಂತ ಹೇಳ್ತಾರೆ. ಸೊ ಟು ಮೇಕ್ ನಾಯ್ಸ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಟು ಮೇಕ್ ನಾಯ್ಸ್ ಅಂದರೆ ಗಲಾಟೆ ಮಾಡೋದು ಅಂತ. ಅ ಪ್ಲೇ ಬೈ ಶಾ, ಇದು ಪ್ಲೇ ಅಲ್ಲ, ಇದು ಐಡಮ್ ಬಗ್ಗೆ ಕೇಳಿದ್ದಾರೆ. ಸೊ ಇದನ್ನು ಡೈರೆಕ್ಟ್ಲಿ ನೀವು ಟಾಕ್ ಅಬೌಟ್ ನಥಿಂಗ್, ಮಚ್ ಅಡು ಅಬೌಟ್ ನಥಿಂಗ್ ಅಂತ ಕೊಟ್ಟಿದ್ದಾರೆ. ಈ ನಥಿಂಗು ಮ್ಯಾಚ್ ಆಗುತ್ತೆ ಅಂತ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಏನು ಇದು ಅಂದರೆ ಮೇಕಿಂಗ್ ಅ ಬಿಗ್ ಫಸ್ ಓವರ್ ಸ್ಮಾಲ್ ಥಿಂಗ್ ಅಂತ. ಮಚ್ ಅಡು ಅಬೌಟ್ ಎನಿಥಿಂಗ್ ಅಂತ. ಮಚ್ ಅಡು ಅಬೌಟ್ ನಥಿಂಗ್ ರೆಫರ್ಸ್ ಟು ಎಕ್ಸೆಸಿವ್ ಎಕ್ಸೈಟ್ಮೆಂಟ್ ಆರ್ ಫಸ್ ಅಬೌಟ್ ಸಮಥಿಂಗ್ ದಟ್ ಈಸ್ ವೆರಿ ಲಿಟಲ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಹಿಂಗೆ, ದಿಸ್ ರಿಯಲಿ ಇಸ್ ಇಂಟ್ ಅ ಬಿಗ್ ಡೀಲ್, ಇಟ್ಸ್ ಆಲ್ ಮಚ್ ಅಡು ಅಬೌಟ್ ನಥಿಂಗ್ ಅಂತ ಹೇಳ್ತಾರೆ. ಈ ಥರ ನೀವು ಮಾಡ್ಬೋದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಿಮಗೆ ಬಿ, ಟು ಮೇಕ್ ಅ ಫಸ್ ಓವರ್ ಸ್ಮಾಲ್ ಮ್ಯಾಟರ್. ಚಿಕ್ಕದಾಗಿರುತ್ತೆ ಮ್ಯಾಟರ್, ಅದನ್ನು ದೊಡ್ಡದಾಗಿ ಮಾಡೋದಕ್ಕೆ ನಾವು ಮಚ್ ಅಡು ಅಬೌಟ್ ನಥಿಂಗ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟು ಐಡಮ್ ಅಂಡ್ ಫ್ರೇಸಸ್ಸು. PGCETಯಲ್ಲಿ ಕೇಳೇ ಡೆಫಿನೆಟ್ ಕ್ವಶನ್ಸ್ಗಳಿರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ದಯವಿಟ್ಟು ನೀವು ಲಿಸ್ಟ್ ಎಲ್ಲ ಆಗಲಿಲ್ಲ ಅಂದ್ರೂ ಕೆಲವು ಫೇಮಸ್ ಐಡಮ್ ಅಂಡ್ ಫ್ರೇಸಸ್ನ ನೀವು ಗ್ಯಾಪ್ನ ಇಟ್ಕೊಳ್ಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಏನು ಕೇಳ್ತಾರೆ ನೋಡೋಣ. ಚೂಸ್ ದಿ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ದಿ ಐಡಮ್. ಇದು ಐಡಮ್ ಬಗ್ಗೆ ಕೇಳ್ತಾರೆ. ವಾಶ್ ಡರ್ಟಿ ಲಿನನ್ ಇನ್ ಪಬ್ಲಿಕ್ ಅಂತ ಹೇಳ್ತಾರೆ. ವಾಶ್ ಡರ್ಟಿ ಲಿನನ್ ಇನ್ ಪಬ್ಲಿಕ್ ಅಂದರೆ ಏನು ಹೇಳ್ತಾರೆ ಅಂದರೆ, ಏನದನ್ನ ಅಂದರೆ
ಸಮ್ವನ್ ಹೂ ಟಾಕ್ಸ್ ಅಬೌಟ್ ಪ್ರೈವೇಟ್ ಮ್ಯಾಟರ್ಸ್ ಇನ್ ಪಬ್ಲಿಕ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಹಿಯರ್ ಅಂತ ಹೇಳ್ತಾರೆ. ಸೊ ಅವ್ರ ಪ್ರೈವೇಟ್ ಮ್ಯಾಟರ್ನ ಜೋರಾಗಿ ಪಬ್ಲಿಕಲ್ಲಿ ಹೇಳೋದು, ಅದನ್ನ ನಾವು ವಾಶ್ ಡರ್ಟಿ ಲಿನೆನ್ ಇನ್ ಪಬ್ಲಿಕ್ ಅಂತ ಹೇಳ್ತೀವಿ. ಬನ್ನಿ ಆಪ್ಷನ್ಸ್ಗೆ ಹೋಗೋಣ. ಟು ಕ್ರಿಟಿಸೈಸ್ ಅಂತ ಕೊಟ್ಟಿದ್ದಾರೆ. ಈ ಟು ಕ್ರಿಟಿಸೈಸ್ ಆಗಲ್ಲ, ಇದು ಆಗ್ದಿರ ಸರ್. ಟು ಟಾಕ್ ಡರ್ಟಿ ಥಿಂಗ್ಸ್ ಇನ್ ಪಬ್ಲಿಕ್ ಇದು ಕರೆಕ್ಟಿಗಿದೆ. ಟು ವಾಶ್ ಕ್ಲೋತ್ಸ್, ಇದು ವಾಶ್ ಕ್ಲೋತ್ಸ್ ಅಲ್ಲ, ಅದು ಬಟ್ಟೆ ತೊಳೆಯೋಕೆ ಬರ್ತಲ್ಲ. ಲೆನಿನ್ ಅಂದರೆ ಗೊತ್ತು, ಬಟ್ಟೆ ಅನ್ಬಿಟ್ಟು, ಬಟ್ ಅದಲ್ಲ, ಟು ವಾಶ್ ಕ್ಲೋತ್ಸ್ ಅಲ್ಲ. ಮೇಕ್ ಪರ್ಸನಲ್ ಕ್ವಾರಲ್ ಪಬ್ಲಿಕ್. ಓಕೆ, ಸೊ ಇದ್ರೊಳಗೆ ಬಂದ್ಬಿಟ್ಟು ನಿಮಗೆ ಯಾವ್ದಾನ ನೀವೇನ ಬಿ ಅಲ್ಲ ಡಿ ಎರಡು ಅನ್ವಯಿಸುತ್ತೆ. ಸೊ ಕರೆಕ್ಟ್ ಆನ್ಸರ್ ಒಂದು ಬಿ, ಟು ಟಾಕ್ ಡರ್ಟಿ ಥಿಂಗ್ಸ್ ಇನ್ ಪಬ್ಲಿಕ್ ಆರ್ ಮೇಕ್ ಪರ್ಸನಲ್ ಕ್ವಾರಲ್ ಇನ್ ಪಬ್ಲಿಕ್. ಏನಾನ ಹಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನೀವು PGCET ಯಾವುದನ್ನ ಬಿ ಅಂಡ್ ಡಿ ಎಲ್ಲಿ ಯಾವ್ದು ಬಿ ಅಥವಾ ಬಿ ಟಿಕ್ ಮಾಡಿದರೆ ಅಥವಾ ಡಿ ಟಿಕ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಎರಡೂ ಟಿಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಬಿ ಮತ್ತು ಡಿ ಎಲ್ಲಿ ಯಾವುದನ್ನ ಒಂದು ಕ್ಲಿಕ್ ಮಾಡಿದರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ PGCET. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ಬನ್ನಿ. ಐಡೆಂಟಿಫೈ ದಿ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ದ ಫ್ರೇಸ್ ಅಂತ ಹೇಳ್ತಾರೆ. ಸೊ ನಮಗೆ ಒಂದು ಫ್ರೇಸ್ ಕೊಟ್ಟಿದ್ದಾರೆ, ಏನು ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಅಂತ ಹೇಳಿದ್ದಾರೆ. ಓಕೆ, ಅದ್ರದ್ದು ನಾವು ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. ಪರ್ಸನ್ ಆಫ್ ಸೇಮ್ ಕ್ಯಾಸ್ಟ್, ಕ್ಯಾರೆಕ್ಟರ್, ಪರ್ಸನ್ ಆಫ್ ಸೇಮ್ ಕ್ಯಾರೆಕ್ಟರ್, ಬರ್ಡ್ ವಿತ್ ಸೇಮ್ ಟೈಪ್ ಆಫ್ ಫೆದರ್, ಪರ್ಸನ್ ವಿತ್ ದ ಸೇಮ್ ಕಲರ್. ಸೊ ಅದ್ರದ್ದು ಆಲ್ಟರ್ನೇಟ್ ನಾವು ಈ ಬೆಸ್ಟ್ ಆಲ್ಟರ್ನೇಟಿವ್ ಯಾವುದು ಅಂತ ನೋಡ್ಬೇಕು. ಈಗ ಬರ್ಡ್ಸ್ ಆಫ್ ಫೆದರ್ ಫ್ಲಾಕ್ ಟುಗೆದರ್ ಏನದು ಇದೆ ಪ್ರಾವರ್ಬ್, ಇಂಗ್ಲೀಷಲ್ಲಿ ಹೇಳ್ತಾರೆ. ಬೀಯಿಂಗ್ ಟಿಪಿಕಲ್ ಹ್ಯೂಮನ್ ಏನು ಅಂದರೆ ಹ್ಯೂಮನ್ ಥರನೇ ಇರೋದು, ಸಿಮಿಲರ್ ಟೈಪು, ಇಂಟ್ರೆಸ್ಟು, ಪರ್ಸ್ನಾಲಿಟಿ, ಕ್ಯಾರೆಕ್ಟರ್, ಆಮೇಲೆ ಅವರು ಇಬ್ಬರು ತುಂಬ ಹೊಂದ್ಕೊಡ್ತಾರೆ, ಅವ್ರ ಗುಣದಲ್ಲಿ ಎಲ್ಲ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅದನ್ನು ನಾವು ಬರ್ಡ್ಸ್ ಆಫ್ ಸೇಮ್ ಫೆದರ್ ಅಂತ ಕರಿತೀವಿ. ಸೊ ಇಲ್ಲಿ ಬಂದು ಏನಕ್ಕೆ ಪರ್ಸನ್ ಆಫ್ ಸೇಮ್ ಕ್ಯಾಸ್ಟು ಇದಾಗಲ್ಲ. ಬರ್ಡ್ ವಿತ್ ಸೇಮ್ ಟೈಪ್ ಆಫ್ ಫೆದರ್ ಇಲ್ಲ. ಪರ್ಸನ್ ವಿತ್ ಸೇಮ್ ಕಲರ್ ಆಗಲ್ಲ. ಕರೆಕ್ಟ್ ಆನ್ಸರ್ ಬಂದು ಪರ್ಸನ್ ಆಫ್ ಸೇಮ್ ಕ್ಯಾರೆಕ್ಟರ್ನ ನಾವು ಬರ್ಡ್ಸ್ ಆಫ್ ಸೇಮ್ ಫೆದರ್ ಅಂತ ಕರಿತೀವಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ನೋಡೋಣ. ಐಡೆಂಟಿಫೈ ದ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ಕನ್ಕ್ಲೂಡಿಂಗ್ ಸ್ಪೀಚ್ ಅಟ್ ದಿ ಎಂಡ್ ಆಫ್ ದಿ ಪ್ಲೇ. ಸೊ ಎಂಡ್ ಆಫ್ ದಿ ಪ್ಲೇ ಮಾಡಾದ್ಮೇಲೆ ಏನು ಕರೀತಾರೆ ಅದನ್ನ ಅಂತ ನೋಡೋಣ. ಫಸ್ಟ್ ಇದೆ ಎಫರ್ಮಲ್ ಅಂತ. ಎಫರ್ಮಲ್ ಅಂದರೆ ಲಾಸ್ಟಿಂಗ್ ಫಾರ್ ಅ ವೆರಿ ಶಾರ್ಟ್ ಟೈಮ್, ಅಂದರೆ ರೆಗ್ಯುಲರ್ಲಿ ಬರೀ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ಅಂತ. ಅದು ಕ್ರೂಸೈಡ್ ಅಂದರೆ ಗೊತ್ತು ನಿಮಗೆ. ಕ್ರೂಸೈಡು ಇದು ತುಂಬ ವಿಗರಸ್ ಕ್ಯಾಂಪೇನು, ಪೊಲಿಟಿಕಲ್, ಸೋಷಿಯಲ್ ಆಲ್ ರಿಲಿಜಿಯಸ್ ಚೇಂಜ್ಗೆ ಹೇಳ್ತಾರೆ ಕ್ರೂಸೈಡ್ ಅಂದ್ಬಿಟ್ಟು. ಇಂಡೆಲಬಲ್ ಅಂದರೆ ಮೇಕಿಂಗ್ ಮಾರ್ಕ್ ದಟ್ ಕ್ಯಾನ್ ನಾಟ್ ಬಿ ರಿಮೂವ್ಡ್ ಅಂತ. ಸೊ ಆ್ಯನ್ ಇಂಡೆಲಿಬಲ್ ಮಾರ್ಕರ್ ಪೆನ್ ಅಂತ ಕರಿತೀವಿ. ಅಂದರೆ ಒಂದು ಏನೋ ಮಾರ್ಕ್ ಇದ್ದರೆ ಅದನ್ನು ನಿಮ್ಮ ಈ ಟ್ಯಾಟೂ ಥರ ಇರುತ್ತಲ್ಲ ಆ ಥರ ಅದನ್ನು ಟ್ಯಾಟೂನ ಹೇಳ್ತಾರೆ ಇಂಡೆಲಿಬಲ್ ಅಂತ. ಎಪಿಲಾಗ್ ಅಂತ ಇದೆ. ಈ ಎಪಿಲಾಗ್ ಏನು ಅಂದರೆ ಅ ಸೆಕ್ಷನ್ ಆರ್ ಸ್ಪೀಚ್ ಅಟ್ ದಿ ಎಂಡ್ ಆಫ್ ಅ ಬುಕ್ ಆರ್ ಅ ಪ್ಲೇ ದಟ್ ಸರ್ವ್ಸ್ ಆಸ್ ಅ ಕಮೆಂಟ್ ಆನ್ ಆರ್ ಎ ಕನ್ಕ್ಲೂಷನ್ ಟು ವಾಟ್ ಹ್ಯಾಸ್ ಹ್ಯಾಪನ್. ಸೊ ಇಡೀ ಇದನ್ನ ಯಾವುದು ಸ್ಪೀಚನ್ನು ನೀವು ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡೋದಕ್ಕೆ ಎಪಿಲಾಗ್ ಅಂತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಇದಕ್ಕೆ ಡಿ, ಎಪಿಲಾಗ್. ಎಪಿಲಾಗ್ ಈಸ್ ದಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಕನ್ಕ್ಲೂಡಿಂಗ್ ಎ ಸ್ಪೀಚ್ ಆರ್ ಅ ಕಾಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಪ್ಲೇ ಅಂತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ನೋಡೋಣ. ಫೈಂಡ್ ದಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ಒನ್ ಹೂ ಅಡ್ಯಾಪ್ಟ್ಸ್ ಒನ್ ಸೆಲ್ಫ್ ರೆಡಿಲಿ ಟು ವೇರಿಯಸ್ ಸಿಚುಯೇಷನ್. ಇದಕ್ಕೆ ಒನ್ ವರ್ಡ್ ಕೊಡಿ ಅಂತ ಹೇಳ್ತಾರೆ. ಒನ್ ಹೂ ಅಡ್ಯಾಪ್ಟ್ಸ್ ಒನ್ ಸೆಲ್ಫ್ ರೆಡಿಲಿ ಟು ವೇರಿಯಸ್ ಡಿಫ್ರೆಂಟ್ ಸಿಚುಯೇಷನ್. ಆಪ್ಷನ್ಗಳು ಕಟ್ಟಿದ್ದಾರೆ. ವರ್ಚುಯಸ್ ಅಂತ ಹೇಳ್ತಾರೆ. ಸೊ ವರ್ಚುಯಸ್ ಅಂದರೆ ಅ ಪರ್ಸನ್ ಹೈಲಿ ಸ್ಕಿಲ್ಡ್ ಇನ್ ಮ್ಯೂಸಿಕ್ ಆರ್ ಎನಿ ಅದರ್ ಆರ್ಟಿಸ್ಟಿಕ್ ಪರ್ಸ್ಯೂಟ್ ಅಂತಾರೆ, ಅವನಿಗೆ ವರ್ಚುಯಸ್ ಅಂತಾರೆ. ವೆಟರನ್ ಅಂದರೆ ಓಲ್ಡ್ ಸೋಲ್ಜರ್ ಫಾರ್ ಲಾಂಗ್ ಸರ್ವಿಸ್ ಆರ್ ಅ ಪರ್ಸನ್ ಆಫ್ ಲಾಂಗ್ ಎಕ್ಸ್ಪೀರಿಯನ್ಸ್ ಯೂಶಲಿ ಇನ್ ಸಮ್ ಆಕ್ಯುಪೇಷನ್ ಆರ್ ಸ್ಕಿಲ್ನ ಅದನ್ನು ವೆಟರನ್ ಅಂತ ಕರಿತೀವಿ. ನೆಕ್ಸ್ಟು ವರ್ಸಟೈಲ್ ಅಂತಿದೆ. ವರ್ಸಟೈಲ್ ಏಬಲ್ ಟು ಡೂ ಮೆನಿ ಥಿಂಗ್ಸ್ ಆರ್ ಟು ಅಡ್ಜಸ್ಟ್ ಟು ನ್ಯೂ ಕಂಡೀಷನ್ ಆರ್ ಏಬಲ್ ಟು ಯೂಸ್ ಫಾರ್ ಮೆನಿ ಡಿಫ್ರೆಂಟ್ ಪರ್ಪಸ್, ಅದನ್ನು ವರ್ಸಟೈಲ್ ಅಂತೀವಿ. ನೆಕ್ಸ್ಟ್ ವರ್ಬೋಸ್ ಇದೆ ಲಾಸ್ಟಲ್ಲಿ. ಯೂಸಿಂಗ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಮೋರ್ ವರ್ಡ್ಸ್ ದ್ಯಾನ್ ನೀಡೆಡ್ ಅಂತ ಹೇಳ್ತಾರೆ. ಸೊ ಈ ಮೂರಲ್ಲಿ ಕರೆಕ್ಟ್ ನಿಮಗೆ ಒನ್ ಹೂ ಅಡ್ಯಾಪ್ಟ್ಸ್ ಒನ್ ಸೆಲ್ಫ್ ರೆಡಿಲಿ ಟು ವೇರಿಯಸ್ ಸಿಚುಯೇಷನ್ ಬಂದು ನೀವು ವರ್ಸಟೈಲ್, ಅವ್ನು ವರ್ಸಟೈಲ್ ಆಗಿದ್ರೆ ಮಾತ್ರ ಹಿ ಕ್ಯಾನ್ ಅಡ್ಯಾಪ್ಟ್ ಟು ಎನಿ ಸಿಚುಯೇಷನ್ ಚೇಂಜ್. ಸೊ ಆನ್ಸರ್ ಬಂದು ಸಿ, ವರ್ಸಟೈಲ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್.
ಓಕೆ, ಇಲ್ಲೇನು ಕೇಳ್ತಾ ಇದ್ದಾರೆ, ಇನ್ಫರ್ಮರಿ ಈಸ್ ಡ್ಯಾಶ್ ಅಂತಾರೆ. ಇನ್ಫರ್ಮರಿ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಇನ್ಫರ್ಮರಿ ಯೂಶಲಿ ಏನು ಅಂದರೆ ಲಾರ್ಜ್ ಬಿಲ್ಡಿಂಗು, ಅದರೊಳಗೆ ಅವರು ಹಾಸ್ಪಿಟಲ್ ನಡೆಸ್ತಾ ಇರ್ಬೋದು, ಅಥವಾ ಸಿಕ್ ಸೋಲ್ಜರ್ಸು ಅಥವಾ ಪೀಪಲ್ನ ಟ್ರೀಟ್ ಮಾಡ್ತಾ ಇರ್ಬೋದು, ಅದನ್ನು ನಾವು ಇನ್ಫರ್ಮರಿ ಅಂತ ಕರಿತೀವಿ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಎ ಹೋಮ್ ಫಾರ್ ಓಲ್ಡ್ ಪರ್ಸನ್, ಅ ಪ್ಲೇಸ್ ಆಫ್ ಫೈರ್, ಅ ನ್ಯೂ ಫಾರ್ಮ್ ಆ್ಯಂಡ್ ಆರ್ಮರಿ ಅಂತೆ. ಆರ್ಮರಿ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ಆರ್ಮ್ ಗಿರ್ಮ್ ಏನು ಇಡಲ್ಲ, ಅದೊಂದು ದೊಡ್ಡ ಪ್ಲೇಸ್ ಇರುತ್ತೆ, ಅದು ಹೆಲ್ತ್ ಕೇರ್ ಪ್ರೊವೈಡ್ ಮಾಡೋಕ್ಕೆ ಇರುತ್ತೆ. ಸೊ ನ್ಯೂ ಫಾರ್ಮು ಅಲ್ಲ, ಅದು ಪ್ಲೇಸ್ ಟು ಫೈರು ಅಲ್ಲ. ಕರೆಕ್ಟ್ ಆನ್ಸರ್ ಮತ್ತೆ ಹೋಮ್ ಫಾರ್ ಓಲ್ಡ್ ಪರ್ಸನ್. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇನ್ಫರ್ಮರಿ ಯೂಶಲಿ ಲಾರ್ಜ್ ಬಿಲ್ಡಿಂಗು, ಅದರೊಳಗೆ ಹೆಲ್ತ್ ಕೇರ್ ಫೆಸಿಲಿಟೀಸ್ನ ಕೊಡ್ತಾ ಇರ್ತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಕಂಪ್ಲೀಟ್ ದ ಪೇರ್ ಆಫ್ ವರ್ಡ್ಸ್ ಸೆಲೆಕ್ಟಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಬ್ರೈಡ್ ಅಂಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಬ್ರೈಡ್ ಅಂಡ್ ಬ್ರೀಡ್ ಅಲ್ಲ, ಬ್ರೈಡ್ ಅಂಡ್ ಮ್ಯಾರೇಜ್ ಅಲ್ಲ, ಬ್ರೈಡ್ ಅಂಡ್ ಬ್ರೂಮ್ ಅಲ್ಲ. ಕರೆಕ್ಟ್ ಆನ್ಸರ್ ಅಂದರೆ ಬ್ರೈಡ್ ಅಂಡ್ ಗ್ರೂಮ್. ಗಂಡ ಹೆಂಡತಿ ಅಂತೀವಲ್ಲ, ಅದಕ್ಕೆ ಬ್ರೈಡ್ ಅಂಡ್ ಗ್ರೂಮ್ ಅಂತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಸಿನಾನಿಮ್ ಕೇಳಿಯಾರ ಇಲ್ಲಿ. ಸೊ ಸಿನಾನಿಮು ಆ್ಯಂಟಿನಿಮು ಕ್ವಶನ್ ಇದ್ದೇ ಇರುತ್ತೆ. PGCET ಅಲ್ಲಿ ನೀವು ತುಂಬ ಡೈಲಿ ಒಂದು 10-15 ಸಿನಾನಿಮ್ಸು ಆ್ಯಂಟಿನಿಮ್ಸು ನೀವು ಮೆಮೊರೈಸ್ ಮಾಡ್ಕೋಬೇಕು, ಸೊ ದಟ್ ಅದು ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ ಅಂತ. ಫೈಂಡ್ ದಿ ಸಿನಾನಿಮ್ ಫಾರ್ ಆಸ್ಟಿಟ್ಯೂಟ್ ಅಂತಿದೆ. ಸೊ ಡಲ್, ಇಂಟೆಲಿಜೆಂಟ್, ಶಾಲೋ, ಸಾಲಿಡ್. ಫಸ್ಟ್ ನಾವು ಆಸ್ಟಿಟ್ಯೂಟ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಆಸ್ಟಿಟ್ಯೂಟ್ ಏನಂತಾರೆ ಅಂದರೆ ಹ್ಯಾವಿಂಗ್ ಆರ್ ಶೋಯಿಂಗ್ ಆನ್ ಎಬಿಲಿಟಿ ಟು ಆಕ್ಯುರೇಟ್ಲಿ access situation or people and turn these to one's advantage. ಅಂದರೆ ಅವ್ರ ಅಡ್ವಾಂಟೇಜ್ಗೆ ಬಳಸ್ಕೊಳ್ಳೋದಕ್ಕೆ ನಾವು ಪೀಪಲ್ನ ನಾವು ಆಸ್ಟಿಟ್ಯೂಟ್ ಅಂತಾರೆ. ಹಿ ಹ್ಯಾಸ್ ಅ ವೆರಿ ಆಸ್ಟಿಟ್ಯೂಟ್ಸ್ ಅಂತಂದರೆ ಅವನಿಗೆ ಚೆನ್ನಾಗಿ ಗೊತ್ತು ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಸಿನಾನಿಮ್ ಕೇಳಿದ್ದಾರೆ. ಸಿನಾನಿಮ್ ಅಂದರೆ ಸೇಮ್ ಪದ, ಇದಕ್ಕೆ ಸೇಮ್ ಆಗೋ ಪದ. ಡಲ್ ಅಂತೂ ಸಾಧ್ಯ ಇಲ್ಲ, ಶಾಲೋನು ಇಲ್ಲ, ಸಾಲಿಡು ಇಲ್ಲ. ಸೊ ಆಪ್ಷನ್ ಬಂದು ಬಿ, ಇಂಟೆಲಿಜೆಂಟ್. ಸೊ ಆಸ್ಟಿಟ್ಯೂಟ್ ಪರ್ಸನ್ ಅಂದರೆ ಹಿ ಈಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್ ಅಂತ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡಿ, ಫೈಂಡ್ ದಿ ಆಂಟನಿಮ್. ಅವಾಗಲೇ ಸಿನಾನಿಮ್ ಕೇಳಿದ್ರು, ಈಗ ಆಂಟನಿಮ್ ಕೇಳಿದರೆ ಆಫ್ ಕಮೋಡಿಯಸ್ ಅಂತ ಇದೆ. ಸೊ ಕಮೋಡಿಯಸ್ ಅಂದರೆ ಏನು, ಕಮೋಡಿಯಸ್ದು ನಾವು ಆಪೋಸಿಟ್ ವರ್ಡ್ನ ಫೈಂಡ್ ಔಟ್ ಮಾಡಬೇಕು, ಸೇಮ್ ವರ್ಡ್ ಅಲ್ಲ. ಸೊ ಕಮೋಡಿಯಸ್ ಮೀನಿಂಗ್ ಏನಂದರೆ ರೂಮಿ ಆರ್ ಕಂಫರ್ಟಬಲ್. ಓಕೆ, ಯಾರು ಆರಾಮಾಗಿ ಅವರು ಜಾಗ ಕೊಡ್ತಾರೆ, ಯಾರು ಕಂಫರ್ಟಬಲ್ ಆಗಿ ಇರ್ತಾರೋ ಅವ್ರಿಗೆ ಕಮೋಡಿಯಸ್ ಪರ್ಸನ್ ಅಂತ ಕರಿತೀವಿ. ಸೊ ನಾವು ಅದ್ರದ್ದು ಉಲ್ಟಾ ಅಂದರೆ ರಿವರ್ಸ್ ಆಪೋಸಿಟ್ ನೋಡ್ಬೇಕಾಗತ್ತೆ. ಕನ್ವೀನಿಯೆಂಟು ಅಲ್ಲ, ರೂಮಿನೂ ಅಲ್ಲ, ಕಂಫರ್ಟಬಲ್ ಅಲ್ಲ. ಕರೆಕ್ಟ್ ಆನ್ಸರ್ ಬಂದು ಅನ್ಕಂಫರ್ಟಬಲ್. ಯಾಕಂದರೆ ಕೊಮೋಡಿಯಸ್ ಅಂದರೆ ಕಂಫರ್ಟಬಲ್ ಆಗಿರೋವನಿಗೆ ಕಮೋಡಿಯಸ್ ಅಂತ ಕರಿತೀವಿ, ಅದ್ರದ್ದು ಆಪೋಸಿಟ್ ಅನ್ಕಂಫರ್ಟಬಲ್. ಕರೆಕ್ಟ್ ಆನ್ಸರ್ ಬಂದು ಸಿ, ಅನ್ಕಂಫರ್ಟಬಲ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ, ಸೆಲೆಕ್ಟ್ ದ ಕರೆಕ್ಟ್ ಗ್ರಾಮೆಟಿಕಲ್ ಸೆಂಟೆನ್ಸ್ ಫ್ರಮ್ ದಿ ಫಾಲೋಯಿಂಗ್ ಅಂತ. ಇಫ್ ಹಿ ವಿನ್ಸ್ ದ ಪ್ರೈಸ್ ಐ ವುಡ್ ಬಿ ವೆರಿ ಹ್ಯಾಪಿ. ಓಕೆ, ಸೊ ಏನು ಹೇಳ್ತಾರೆ, ಏನೋ ಒಂದು ಪ್ರೈಸ್ನ ವಿನ್ ಮಾಡೋದು, ಅವರು ಹ್ಯಾಪಿನೆಸ್ನ ತೋರಿಸ್ಕೊಳ್ತಾರೆ. ಇಫ್ ಹಿ ವಿನ್ಸ್ ದ ಪ್ರೈಸ್, ಸೊ ಇದಿರೋದು ನಿಮಗೆ ಫ್ಯೂಚರಲ್ಲಿ ಇಫ್ ಹಿ ವಿನ್ಸ್ ದ ಪ್ರೈಸ್ ಐ ವುಡ್ ಬಿ ಹ್ಯಾಪಿ. ಈಗ ವುಡ್ ಅಂತ ಬರೆದ್ರೆ ಹ್ಯಾಪಿಯಾಗಿರ್ತೀನಿ ಅಂತ. ಓಕೆ, ಸೊ ಇಫ್ ಹಿ ಇದು ಆಗಲ್ಲ, ಯಾಕೆಂದರೆ ಇಫ್ ಹಿ ವಿನ್ಸ್ ದ ಪ್ರೈಸ್ ಐ ವುಡ್ ಬಿ ವೆರಿ ಹ್ಯಾಪಿ. ಇಫ್ ಹಿ ಈಗ ವಿನ್ ಆದರೆ ಆಮೇಲೆ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ, ಅದು ಆಗಲ್ಲ. ಇಫ್ ಹಿ ವೆರ್ ಟು ವಿನ್ ದ ಪ್ರೈಸ್ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇಫ್ ಹಿ ವೆರ್ ಟು ವಿನ್ ದ ಪ್ರೈಸ್, ಅವನು ಇನ್ನು ಪ್ರೈಸ್ ಗೆದ್ದಿಲ್ಲ, ಗೆದ್ದರೆ ಈಗ ನಾನು ಹ್ಯಾಪಿಯಾಗಿರ್ತೀನಿ, ಇದು ಸಾಧ್ಯ ಇಲ್ಲ. ಇಫ್ ಹಿ ವಾಸ್ ಟು ವಿನ್ ದ ಪ್ರೈಸ್ ಐ ವುಡ್ ಬಿ ವೆರಿ ಹ್ಯಾಪಿ. ಇಫ್ ಹಿ ವಾಸ್ ಟು ವಿನ್ ಅ ಪ್ರೈಸ್ ಅಂತ ಬರಲ್ಲ, ಇದು ರಾಂಗ್ ಆನ್ಸರು. ಇಫ್ ಹಿ ವೆರ್ ಟು ವಿನ್ ದ ಪ್ರೈಸ್, ಸೊ ಇಫ್ ಅವನು ಏನಾನ ಪ್ರೈಸ್ ಗೆದ್ರೆ ಐ ವುಡ್ ಬಿ ವೆರಿ ಹ್ಯಾಪಿ. ಅವನು ಪ್ರೈಸ್ ಯಾವಾಗ ಗೆಲ್ತಾನೋ ಆಗ ನಾನು ಹ್ಯಾಪಿಯಾಗಿರ್ತೀನಿ. ಸೊ ಕರೆಕ್ಟ್ ಬಂದ್ಬಿಟ್ಟು ಡಿ, ಇಫ್ ಹಿ ವೆರ್ ಟು ವಿನ್ ದ ಪ್ರೈಸ್ ಐ ವುಡ್ ಬಿ ವೆರಿ ಹ್ಯಾಪಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್.
ಸೆಲೆಕ್ಟ್ ದಿ ಕರೆಕ್ಟ್ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಫ್ರಮ್ ದಿ ಫಾಲೋಯಿಂಗ್. ಗ್ರಾಮ್ಯಾಟಿಕಲಿ ಯಾವ್ದು ಕರೆಕ್ಟ್ ಇದೆ ಅಂತ ನಾವು ನೋಡ್ಬೇಕಾಗತ್ತೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಹೌಸ್ ವೈಫ್ ಟು ವೇಟ್ ಆನ್ ದ ಗೆಸ್ಟ್. ಓಕೆ, ಇದು ಆಗ್ಬೋದು, ನೋಡೋಣ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ವೈಫ್ ಟು ವೇಟ್ ಆನ್ ದ ಗೆಸ್ಟ್. ಓಕೆ, ಗೆಸ್ಟ್ ಬಂದಿರ್ತಾರೆ, ಸೊ ಅವರು ಹೋಗೋವರೆಗೂ ನಾವು ವೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟ್ ಇದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ವೈಫ್ ಟು ವೇಟ್ ಫಾರ್ ದ ಗೆಸ್ಟ್. ಟು ವೇಟ್ ಫಾರ್ ಬರಲ್ಲ ಇದು. ಓಕೆ, ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಹೌಸ್ ವೈಫ್ ಟು ವೇಟ್ ದ ಗೆಸ್ಟ್. ವೇಟ್ ದ ಗೆಸ್ಟ್ ಇದು ಬರಲ್ಲ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಹೌಸ್ ವೈಫ್ ಟು ಅವೇಟ್ ದ ಗೆಸ್ಟ್. ಅವೇಟ್ ಇದು ಸರಿ ಬರಲ್ಲ. ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ವೈಫ್ ಟು ವೇಟ್ ಆನ್ ದ ಗೆಸ್ಟ್. ಇದು ಆನ್ ದ ಗೆಸ್ಟ್ ಇದು ಕರೆಕ್ಟ್. ಕರೆಕ್ಟ್ ಆನ್ಸರ್ ಬಂದು ಎ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಹೌಸ್ ವೈಫ್ ಟು ವೇಟ್ ಆನ್ ದ ಗೆಸ್ಟ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲೇನು ಕೇಳ್ತದೆ, ಸೆಲೆಕ್ಟ್ ದಿ ಕರೆಕ್ಟ್ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಫ್ರಮ್ ದಿ ಫಾಲೋಯಿಂಗ್. ಸೊ ಗ್ರಾಮ್ಯಾಟಿಕಲಿ ಯಾವ್ದು ಕರೆಕ್ಟ್ ಇದೆ ನಾವು ದ ಟೀಚರ್. ಸೊ ನೌನ್ ಬಂದಿದೆ ಇಲ್ಲಿ. ಆಸ್ಕ್ ದ ಸ್ಟೂಡೆಂಟ್. ಸೊ ಆಸ್ಕ್ ದ ಸ್ಟೂಡೆಂಟ್ ಏನು ಮಾಡಬೇಕು ಅಂತ ವರ್ಬ್ ಏನಿದೆ, ಥರೋಲಿ ಸ್ಟಡಿ. ಸೊ ಥರೋಲಿ ಸ್ಟಡಿ ದಿಸ್ ಬುಕ್. ಇದು ಕರೆಕ್ಟ್ ಇದೆ. ನೋಡೋಣ ಅಂತೇಳಿ. ದ ಟೀಚರ್. ಟೀಚರ್ ನೌನು. ಆಸ್ಕ್ ದ ಸ್ಟೂಡೆಂಟ್ ಥರೋಲಿ ಟು ಸ್ಟಡಿ. ಥರೋಲಿ ಟು ಸ್ಟಡಿ ಬರಲ್ಲ. ಓಕೆ, ಇದು ವರ್ಬ್ ಸರಿಗಿಲ್ಲ. ದ ಟೀಚರ್ ಆಸ್ಟ್ ಥರೋಲಿ ದ ಸ್ಟೂಡೆಂಟ್ ಟು ಸ್ಟಡಿ ದಿಸ್ ಬುಕ್. ದಿಸ್ ಟೀಚರ್ ಆಸ್ಟ್ ಥರೋಲಿ ದ ಸ್ಟೂಡೆಂಟ್. ಥರೋಲಿ ಸ್ಟೂಡೆಂಟ್ ಆಗಲ್ಲ, ಬುಕ್ ಓದೋಕ್ಕಾಗತ್ತೆ. ಸ್ಟಡಿಗೆ ಥರೋಲಿ ಬರಬೇಕು. ದ ಟೀಚರ್ ಆಸ್ಟ್ ದ ಸ್ಟೂಡೆಂಟ್ ಟು ಸ್ಟಡಿ ಥರೋಲಿ ದಿಸ್ ಬುಕ್. ಇದು ಬರಲ್ಲ. ಕರೆಕ್ಟ್ ಆನ್ಸರ್ ಬಂದು ನಿಮಗೆ ದ ಟೀಚರ್ ಆಸ್ಟ್ ದ ಸ್ಟೂಡೆಂಟ್ ಟು ಥರೋಲಿ ಸ್ಟಡಿ ದಿಸ್ ಬುಕ್. ಓಕೆ, ಇದು ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗಿದೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಈಗ ಸೆಲೆಕ್ಟ್ ದಿ ಪ್ರಾಪರ್ ಇಂಡೈರೆಕ್ಟ್ ಫಾರ್ಮ್ ಆಫ್ ಅ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಬಿಲೋ. ಸೊ ಏನಂತೆ, ದೇರ್ ಆರ್ ಸೆರೆಮನೀಸ್ ಗೋಯಿಂಗ್ ಆನ್, ಹಿ ಸೆಡ್ ಟು ಮೀ. ಓಕೆ, ಸೊ ಇದನ್ನ ನಾವು ಇಂಡೈರೆಕ್ಟ್, ಪ್ರಾಪರ್ ಇಂಡೈರೆಕ್ಟ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಡೈರೆಕ್ಟ್ ಸ್ಪೀಚ್ ಇದೆ, ಅದು ಇಂಡೈರೆಕ್ಟ್ ಸ್ಪೀಚ್. ಹಿ ಫಸ್ಟ್ ಅಂತ ನೋಡೋಣ ಏನು ಅಂತ. ಹಿ ಟೋಲ್ಡ್ ಮೀ ದಟ್ ದೇರ್ ವೇರ್ ಸೆರೆಮನಿ ಗೋಯಿಂಗ್ ಆನ್. ಓಕೆ, ಹಿ ಟೋಲ್ಡ್ ಮೀ ದಟ್ ದೇರ್ ಹ್ಯಾಡ್ ಬೀನ್ ಸೆರೆಮನಿ ಗೋಯಿಂಗ್ ಆನ್. ಇದು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ದೇರ್ ಹ್ಯಾಡ್ ಬೀನ್ ಅಂತ ಬರಲ್ಲ. ಈಗ ಆಲ್ರೆಡಿ ನಡೀತಾ ಐತೆ, ಅದನ್ನ ಅವರು ಹೇಳ್ಬೇಕಾಗಿರೋದು. ಹಿ ಟೋಲ್ಡ್ ದಟ್ ದೇರ್ ಆರ್ ಸೆರೆಮನಿ. ಹಿ ಟೋಲ್ಡ್ ದಟ್ ದೇರ್ ಆರ್ ಸೆರೆಮನೀಸ್ ಗೋಯಿಂಗ್ ಆನ್. ಇದು ಆಗಲ್ಲ. ಹಿ ಟೋಲ್ಡ್ ದಟ್ ದೇರ್ ಹ್ಯಾವ್ ಬೀನ್ ಸೆರೆಮನಿ. ಇದು ಸಾಧ್ಯ ಇಲ್ಲ. ಕರೆಕ್ಟ್ ಆನ್ಸರ್ ಬಂದು ಹಿ ಟೋಲ್ಡ್ ಮೀ ದಟ್ ದೇರ್ ವೇರ್ ಸೆರೆಮನಿ ಗೋಯಿಂಗ್ ಆನ್. ಇದು ನಡೀತಾ ಇರೋದನ್ನ ಅದು ಹೇಳ್ತಾ ಇರೋದು. ದೇರ್ ವೇರ್ ಸೆರೆಮನಿ ಗೋಯಿಂಗ್ ಆನ್. ಕರೆಕ್ಟ್ ಆನ್ಸರ್ ಬಂದು ಎ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ವಿಚ್ ಆಫ್ ದಿ ಕರೆಕ್ಟ್ ಕಾಂಬಿನೇಷನ್ ಆಫ್ ದಿ ಟೂ ಸೆಂಟೆನ್ಸ್ ಬಿಲೋ ಅಂತ ಹೇಳ್ತಾರೆ. ವೆನ್ ಪ್ರಿಯಾ ರೀಚ್ ದಿ ಸ್ಟೇಷನ್ ದ ಬಸ್ ಲೆಫ್ಟ್ ಬಿಫೋರ್ ಹರ್. ಸೊ ಪ್ರಿಯಾ ಸ್ಟೇಷನ್ಗೆ ರೀಚ್ ಆದರು, ಬಟ್ ಬಸ್ ಆಲ್ರೆಡಿ ಬಿಟ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಸೊ ಲಾಸ್ಟ್ ಇಂದ ನೋಡ್ಕೊಂಡು, ವೆನ್ ಪ್ರಿಯಾ ಹ್ಯಾಡ್ ರೀಚ್ ದ ಸ್ಟೇಷನ್ ದ ಬಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ವೆನ್ ಪ್ರಿಯಾ ಹ್ಯಾಡ್ ರೀಚ್ ದ ಸ್ಟೇಷನ್, ವೆನ್ ಪ್ರಿಯಾ ಹ್ಯಾಡ್ ರೀಚ್ ದ ಸ್ಟೇಷನ್ ದ ಬಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಇದು ಆಗಲ್ಲ. ಪ್ರಿಯಾ ರೀಚ್ ದ ಸ್ಟೇಷನ್ ವೆನ್ ದ ಬಸ್ ಆಲ್ರೆಡಿ ಲೆಫ್ಟ್. ಪ್ರಿಯಾ ರೀಚ್ ದ ಸ್ಟೇಷನ್ ಇದು ಕರೆಕ್ಟ್ ಆಗಲ್ಲ. ವೆನ್ ಪ್ರಿಯಾ ಹ್ಯಾಡ್ ರೀಚ್ ದ ಸ್ಟೇಷನ್ ದ ಬಸ್ ಆಲ್ರೆಡಿ ಲೆಫ್ಟ್. ವೆನ್ ಪ್ರಿಯಾ ಹ್ಯಾಸ್ ಇದು. ವೆನ್ ಪ್ರಿಯಾ ರೀಚ್ ದ ಸ್ಟೇಷನ್, ವೆನ್ ಪ್ರಿಯಾ ಹ್ಯಾಡ್ ಇದೆ ಇಲ್ಲಿ, ಹ್ಯಾಡ್ ಆಗಲ್ಲ. ವೆನ್ ಪ್ರಿಯಾ ರೀಚ್ ದಿ ಸ್ಟೇಷನ್ ಇದು ಆಗಲ್ಲ. ವೆನ್ ಪ್ರಿಯಾ ಹ್ಯಾಡ್ ರೀಚ್ಡ್ ಆಗಲ್ಲ. ಇದು ಹ್ಯಾಡ್ ರೀಚ್ಡ್ ಇದ್ರೆ ಅದು ಬರಲ್ಲ ವರ್ಡು. ಈ ಎರಡರಲ್ಲಿ ಯಾವುದೋ ಒಂದು ಕರೆಕ್ಟ್ ಇರಬೇಕು. ಪ್ರಿಯಾ ರೀಚ್ ದಿ ಸ್ಟೇಷನ್ ವೆನ್ ದ ಬಸ್ ಇದು ಆಗಕ್ಕೆ ಸಾಧ್ಯ ಇಲ್ಲ. ವೆನ್ ಪ್ರಿಯಾ ರೀಚ್ ದಿ ಸ್ಟೇಷನ್ ದ ಬಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಇದು ಕರೆಕ್ಟ್ಗೆ ಅನ್ವಯಿಸುತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ವೆನ್ ಪ್ರಿಯಾ ರೀಚ್ ದಿ ಸ್ಟೇಷನ್ ದ ಬಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ. ಓಕೆ, ಬನ್ನಿ ಏನು ಕ್ವಶನ್ ಕೇಳ್ತಾನೆ, ಸೆಲೆಕ್ಟ್ ದಿ ಕರೆಕ್ಟ್ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ, 2 ಪ್ಲೇಯರ್ಸ್ ಇದ್ದಾರೆ. ಆ ಇಬ್ಬರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕೆ ಹೇಳ್ತೈತೆ. ಹಿ ಈಸ್ ಶ್ಯೂರ್ಲಿ ದಿ ಬೆಸ್ಟ್ ಆಫ್ ದಿ 2 ಪ್ಲೇಯರ್ಸ್. ಇದು ಬೆಸ್ಟ್ ಬರಲ್ಲ, ಯಾಕಂದರೆ ಗುಡ್, ಬೆಟರ್, ಬೆಸ್ಟ್. ವೆನ್ ಯು ಆರ್ ಕಂಪೇರಿಂಗ್ ಟು ಬೆಸ್ಟ್ ಬರಲ್ಲ.
ಹಿ ಶುಡ್ಲಿ ದಿ ಬೆಟರ್ ಆಫ್ ದಿ ಟೂ ಪ್ಲೇಯರ್ಸ್. ಇದು ಕರೆಕ್ಟ್ ಅನ್ಸುತ್ತೆ, ನೋಡೋಣ. ಈ ಶುಡ್ಲಿ ದಿ ಗುಡ್ ಪ್ಲೇಯರ್ ಆಫ್ ದಿ ಟೂ ಅಂತ ಬರಲ್ಲ, ಆಫ್ ದಿ ಟೂ ಅಂತಿಲ್ಲ. ಹಿ ಈಸ್ ದಿ ಬೆಸ್ಟ್ ಪ್ಲೇಯರ್ ಆಫ್ ದ ಟೂ ಇದ್ರೆ ಆಫ್ ದ ಟೂ ಬರಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಹಿ ಈಸ್ ಶೂರ್ಲಿ ದಿ ಬೆಟರ್ ಆಫ್ ದಿ ಟೂ ಪ್ಲೇಯರ್ಸ್. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಬಿ, ಈ ಶೂರ್ಲಿ ದಿ ಬೆಟರ್ ಆಫ್ ದಿ ಟೂ ಪ್ಲೇಯರ್ಸ್. ಓಕೆ, ಬನ್ನಿ ಲಾಸ್ಟ್ ಕ್ವಶನ್ನು ಈ ಪ್ರೊಫೆಷನ್ಸಿಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೋಡೋಣ ಏನು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಹಂಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.